ನಮಸ್ತೆ ಸ್ನೇಹಿತರೆ, ನಾನಿವತ್ತು ನಮ್ಮೂರಿನ ಕೆಣ್ಗಣ್ ಮಾರಮ್ಮ ಹಬ್ಬ ಹೇಗೆಲ್ಲ ಆಚರಿಸ್ತಾರೆ ಅಂತ ನಿಮ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಯುಗಾದಿ ಅಮಾವಾಸ್ಯೆಯ ಇಂದಿನ ದಿನ ಅಂದರೆ ಇಂದಿನ ಮಂಗಳವಾರ ನಾವು ಕೆಣ್ಗಣ್ ಮಾರಮ್ಮನ ಹಬ್ಬನ ಆಚರಿಸ್ತೀವಿ. ಅದರಿಂದ ಇಂದಿನ ಬುಧವಾರ ನಾವು ದಂಡಿನ ಮಾರಮ್ಮನ ಹಬ್ಬನ ಆಚರಿಸಿರ್ತೀವಿ. ಅದನ್ನು ಇಂದಿನ ಗುರುವಾರ ನಾವು ಹಸ್ರು ಮಾರಮ್ಮ ಹಬ್ಬನ ಆಚರಿಸಿರ್ತೀವಿ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಹಸ್ರು ಮಾರಮ್ಮನ ಹಬ್ಬ ಆಚರಿಸ್ಬೇಕಾದ್ರೆ ಅಲ್ಲಿಂದ ನಾವು ತಟ್ಟೆ ತಂದು ಕಟ್ಟಿರ್ತೀವಿ. ಅಲ್ಲಿಂದನೇ ನಮಗೆ ಹಬ್ಬ ಶುರು ಆಗಿರುತ್ತೆ ಅನ್ನೋದು ಲೆಕ್ಕ ಇರುತ್ತೆ. ಆಗ ನೆಕ್ಸ್ಟು ಆ ಹಬ್ಬ ಆಗಿದ ನಂತರ ಬುಧವಾರ ನಾವು ದಂಡಿನ ಮಾರಮ್ಮನ ಹಬ್ಬನ ಮಾಡ್ತೀವಿ. ನಮ್ಮ ಊರಿನ ಆಚೆ ಇರುವಂತಹ ಬಿಳಿಕೆರೆಗೆ ಕೋಣನ ಕರ್ಕೊಂಡೋಗಿ ಕಟ್ ಮಾಡಿ ಅದ್ರ ಬಾಯಿಗೆ ನಾವು ಅದ್ರ ಕಾಲನ್ನ ಇಟ್ಬಿಟ್ಟು ಬಂದಿರ್ತೀವಿ. ಅದ್ರ ಮಾರನೇ ದಿನ ಅದನ್ನ ಎಲ್ಲರೂ ಪಾಲ್ ಮಾಡ್ಕೋತಾರೆ ಆ ಜನಾಂಗದವರು. ದಂಡಿನ ಮಾರಮ್ಮನ ಹಬ್ಬ ಬುಧವಾರ ನಡೆಯುತ್ತೆ. ಅದೇ ಬುಧವಾರ ರಾತ್ರಿ ನಾವು ಕಟ್ಟಿರುವಂಥ ತಟ್ಟೆಯಲ್ಲಿ ಒಂದು ತಟ್ಟೆನ ಸೀಸಿ ಅದಕ್ಕೆ ನಾವು ಕೋಳಿ ರಕ್ತನ ಹಾಕಿ ಅದನ್ನು ಮಿಕ್ಸ್ ಮಾಡ್ತೀವಿ. ವಾದ್ಯ ಸಮೇತ ಊರಿನ ಹೊರಗಡೆವರೆಗೂ ಹೊರಸುತ್ತು ಅಂತ ಇಡ್ತಾ ಬರ್ತೀವಿ. ಇಂಥ ಸಮಯದಲ್ಲಿ ಯಾರು ಅಡ್ಡ ಬರಬಾರ್ದು, ಬಂದರೆ ಅವ್ರಿಗೆ ಕೆಡುಕಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹೀಗೆ ಹೊರಸುತ್ತು ಇಟ್ಟ ನಂತರ ಯಾರು ಕೂಡ ಯಾವುದೇ ರೀತಿ ಒಗ್ಗರಣೆ ಆಗಲಿ ನಾನ್ ವೆಜ್ ಆಗಲಿ ಮಾಡೋ ಹಾಗಿಲ್ಲ. ಸೋಮವಾರ ನಾವು ದೇವಸ್ಥಾನಕ್ಕೆ ಪುಣ್ಯ ಮಾಡಿ ಹಾಗೆ ದೇವಸ್ಥಾನನ ಶುಚಿಗೊಳಿಸಿ ಆ ತಾಯಿಗೆ ಅಭಿಷೇಕನ ಮಾಡಿ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡುತ್ತೀವಿ. ಹಾಗೆ ನೈವೇದ್ಯ ಕೂಡ ತೋರಿಸ್ತೀವಿ. ಅಲ್ಲಿ ಕೊಂಡಕ್ಕೆ ಅಂತ ಬಂದಿರೋ ಮರಗಳನ್ನೆಲ್ಲ ರೆಡಿ ಮಾಡಿ ಕೊಂಡಕ್ಕೆ ಕೂಡ ರೆಡಿ ಮಾಡಿರ್ತಾರೆ. ಹಾಗೆ ದೇವಸ್ಥಾನದ ಆವರಣದಲ್ಲಿ ಮಡೆ ಒಯ್ಯೋಕ್ಕೆ ಅಂತ ಜಾಗಗಳಿಗೆ ಗುಂಡಿ ತೋಡಿ ಅದಕ್ಕೆ ಅಡುಗೆ ಮಾಡೋಕ್ಕೆ ಏನೇನು ವ್ಯವಸ್ಥೆ ಬೇಕೋ ಆ ರೀತಿ ಎಲ್ಲ ಮಾಡಿರ್ತಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.